ನಿಮಗೂ ಕೂಡ ಫೇಸಲ್ಲಿ ಪಿಂಪಲ್ಸ್ ಆಗುತ್ತಾ? ಹಾಗೆ ಜಾ ಲೈನ್ ಆಗಿರ್ಬೋದು, ಚಿನ್ ಜಾಗದಲ್ಲಿ ಆಗಿರ್ಬೋದು ಪಿಂಪಲ್ಸ್ ಬರ್ತಾ ಇರತ್ತಲ್ವಾ? ಎಲ್ಲ ಲೇಡೀಸ್ ಹಾಗೆ ಗರ್ಲ್ಸ್ಗೆ ಕಾಮನ್ ಆಗಿ ಪಿಂಪಲ್ಸ್ ಬರ್ತಾ ಇರತ್ತೆ. ಇದು ಯಾವುದ್ಯಾವುದರಿಂದ ಪಿಂಪಲ್ಸ್ ಬರ್ತಾ ಇರತ್ತೆ ಇದನ್ನು ಇವತ್ತು ತಿಳ್ಕೊಳ್ಳೋಣ. ಹಾಗೆ ಪೀರಿಯಡ್ಸ್ ಟೈಮ್, PCOD, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ, ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಪಿಂಪಲ್ಸ್ ಬರ್ತಾ ಇರತ್ತೆ. ಹಾಗೆ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಫೇಸ್ ಸ್ಕಿನ್ನಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಜಾಯ್ ಲೈನ್ ಆಗಿರ್ಬೋದು, ಚಿನ್ನಲ್ಲಿ ಆಗಿರ್ಬೋದು ಪಿಂಪಲ್ಸ್ಗಳು ಬರುತ್ತೆ. ಆ ಟೈಮಲ್ಲಿ ನಾವು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡೋದೇನಂತ ಅಂದರೆ, ನಾವು ಡೈಲಿ ಯೂಸ್ ಮಾಡ್ತಾ ಇದ್ದಂಥ ಕ್ರೀಮ್ಸ್ಗಳನ್ನು ಇಮಿಡಿಯೇಟ್ ಚೇಂಜ್ ಮಾಡೋದು. ರ್ಯಾಂಡಮ್ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತೀವಿ, ಆಗ ಸ್ಕಿನ್ ಇನ್ನೂ ಕನ್ಫ್ಯೂಸ್ ಆಗುತ್ತೆ. ಆ್ಯಕ್ಚುಲಿ ಸ್ಕಿನ್ನಿಗೆ ಬೇಕಾಗಿರೋದು ಸಿಂಪ್ಲಿಸಿಟಿ, ಫೇಸ್ನ ಕ್ಲೀನಾಗಿ ಇಟ್ಕೊಳ್ಳೋದು, ಹೆವಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡೋದು. ಆಯಿಲ್ ಸ್ಕಿನ್ ಇದ್ರೂ ಕೂಡ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡದೆ ಜೆಂಟಲ್ ಕೇರ್ ಮಾಡೋದು. ಹಾಗೆ ಮತ್ತೊಂದು ವಿಷಯ, ಫೇಸಲ್ಲಿ ಪಿಂಪಲ್ಸ್ ಇರುವಾಗ ಟಚ್ ಮಾಡೋದಾಗಲಿ, ಪ್ರೆಸ್ ಮಾಡೋದಾಗಲಿ ಅಪ್ಪಿತಪ್ಪಿನೂ ಪ್ಲೀಸ್ ಮಾಡಬೇಡಿ. ಅದರಿಂದ ಮಾರ್ಕ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಆಗುತ್ತೆ. ಸ್ಕಿನ್ ಹೊರಗಡೆಯಿಂದ ಅಲ್ಲ ಒಳಗಡೆಯಿಂದ ಕೂಡ ಹೀಲ್ ಆಗಬೇಕಾಗತ್ತೆ. ಅದಕ್ಕೆ ನೀರನ್ನ ಜಾಸ್ತಿ ಕುಡೀರಿ, ಹಾಗೆ ಜಂಕ್ ಫುಡ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡಿ, ಹಾಗೆ ಸ್ಲೀಪ್ ಪ್ರಾಪರ್ ಆಗಿರಲಿ. ಹೀಗೆ ಮಾಡೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಂಟ್ರೋಲ್ ಆಗ್ತಾ ಬರುತ್ತೆ, ಸ್ಕಿನ್ ಬ್ರೈಟ್ ಆಗ್ತಾ ಬರುತ್ತೆ, ಹೆಲ್ತಿಯಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.